ಒಡೆಯನ ಹಾಡುವೆ ಬೇಡಿದೊಡೆಯನ್ ಒಡೆಯನ ಬೇಡುವೆ ಹಾಡಿದೊಡೆಯನ್ ಒಡೆಯನ ಹಾಡುವೆ ಬೇಡಿದೊಡೆಯನ್ ಒಡೆಯನ ಬೇಡುವೆ ಹಾಡಿದೊಡೆಯನ್ ಒಡೆಯನ ಹಾಡುವೆ ಬೇಡಿದೊಡೆಯನ್ ಒಡೆಯನ ಬೇಡುವೆ ದೇವ ಮಾರುತೇಶ್ವರ, ಶಕ್ತಿಶಾಲಿಯಾದ ನಿನ್ನನ್ನು ಎಷ್ಟೊಂದು ಹೊರಳಿದ್ರೂ ಕಡಿಮೆನಪ್ಪ. ಯಾಕಂದರೆ ಈ ಶಕ್ತಿಯನ್ನು ಹೊಗಳುವುದಕ್ಕೆ 1000 ನಾಲಿಗೆ ಉಳ್ಳ ಆದಿಶೇಷನಿಗೂ ಕೂಡ ಅಸಾಧ್ಯವಾದಿದ್ದು. ರಾಮನ ದೂತನಾಗಿ ಸೀತಾ ಮಾತಿಗೆ ಕಷ್ಟವಿದ್ದಾಗ ಅವರನ್ನು ರಕ್ಷಣೆ ಮಾಡಿದಂಥ ಶಿವನಪ್ಪ ನೀನು. ಅಷ್ಟೇ ಇಲ್ಲ, ದುಷ್ಟತನದಿಂದ ರಾವಣ ಸೀತಾ ಮಾತೆಯನ್ನು ಅಪಹರಿಸಿಕೊಂಡು ಹೋದಾಗ ಆ ದುಷ್ಟ ರಾವಣನನ್ನು ಲಂಕೆಯನ್ನು ಸುಟ್ಟು ಭಸ್ಮ ಮಾಡಿ ಸೀತೆಗೆ ರಕ್ಷಣೆ ಮಾಡಿದವನು ನೀನು. ಆದರೆ ಇಂದು ನಮ್ಮಂತ ಬಡವರಲ್ಲಿ ಬಾಳಿಗೆ ದುಷ್ಟರಾಗಿ ಕಾಡುತ್ತಿರುವ ಆ ಸೊಕ್ಕಿನ ಶ್ರೀಮಂತರನ್ನು ಮಟ್ಟ ಹಾಕುವುದು ನಿನ್ನನ್ನೇ ಕೂಡಿದೆ ದೇವ, ನಿನ್ನನ್ನೇ ಕೂಡಿದೆ. ಅವರನ್ನು ಸುಟ್ಟು ಭಸ್ಮ ಮಾಡಿ ನಮಗೆ ಬಡತನವೆಂಬ ಈ ಭೂತವ ಬೆನ್ನತ್ತಿ ನಿಂತಿರುವಾಗ
ಅದನ್ನು ಸುಟ್ಟು ಭಸ್ಮ ಮಾಡುವ ಹೊಣೆ ನಿನ್ನದು ಶಿವನೇ, ನಿನ್ನದು. ಈ ಬಡವನ ಬದುಕು ಬಂಗಾರದ ಬೆಳಕು ಆಗ್ಬೇಕಪ್ಪ, ಬಂಗಾರದ ಬೆಳಕು ಆಗ್ಬೇಕು. ನಿನ್ನಲ್ಲಿ ನಾನು ಶರಗೊಡ್ಡಿ ಕೇಳ್ಕೊಳ್ಳುವುದು ಇಷ್ಟೇ. ಕರುಣೆ, ಮಮತೆ, ವಾತ್ಸಲ್ಯ ಯಾವತ್ತೂ ಸದಾ ನಮ್ಮ ಮೇಲೆ ಹೀಗೆ ಇರಲಿ. ನೇತ್ರ, ಅಮ್ಮ ನೇತ್ರ, ಯಾಕಕ್ಕ ಕರ್ದೆ? ಯಾಕಂತ ಕೇಳ್ತಿದ್ಯಲ್ವೇ? ಇವತ್ತು ನಮ್ಮೂರ ಮಾರುತೇಶ್ವರನ ಜಾತ್ರೆ ಅಲ್ವೇನೆ, ಅದಕ್ಕೆ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಸಿಹಿ ಅಡುಗೆ ಮಾಡಿ ಅವರಿಗೆ ಪೂಜೆ ಮಾಡಿದ್ದೀನಿ. ಬಾ, ನಿನಗೂ ಪ್ರಸಾದ ಕೊಡ್ತೀನಿ. ಅಕ್ಕ, ನಿನ್ನಂತ ಅಕ್ಕನನ್ನು ಪಡಿಬೇಕು ಅಂದರೆ ನಿಜವಾಗ್ಲೂ ನಾನೇ ಪುಣ್ಯವಂತರು ಅಂತ ಕಾಣಿಸುತ್ತೆ. ನೇತ್ರ, ಯಾಕೆ ಈ ಥರ ಮಾತಾಡ್ತಿದೀಯಾ? ಹೌದಕ್ಕ, ಹೆತ್ತ ತಾಯಿಯ ಪ್ರೀತಿ ವಾತ್ಸಲ್ಯವನ್ನು ಕಾಣ್ದ ನತದೃಷ್ಟಳು ನಾನು. ಆದರೆ ತಾಯಿಯ ಕೊರಗು ಇಲ್ಲ ಎನ್ನುವ ಬರಬಾರ್ದು ಅಂತ ನನಗೆ ಪ್ರೀತಿ ವಾತ್ಸಲ್ಯವನ್ನು ತೋರಿಸಿ ಬೆಳೆಸಿದ್ದೀರಾ ನೀವು. ಅಯ್ಯಯ್ಯೋ, ಹಾಗೆಲ್ಲ ಮಾತಾಡಬಾರ್ದು. ಇದರಲ್ಲಿ ನಂದೇನಿದೆ? ಹೆಣ್ಣಿನ ಕರ್ತವ್ಯ ಏನಿದೆಯೋ ಅದನ್ನು ನಾನು ಮಾಡಿದ್ದೀನಿ ಅಷ್ಟೇ. ಅಕ್ಕ, ಎಂಥ ಉದಾರವಾದ ಗುಣ ನಿಮ್ಮದು. ನಿಜವಾಗ್ಲೂ ಹೇಳಬೇಕು ಅಂದರೆ ಈ ಬಡವರ ಮನೆಗೆ ಭಾಗ್ಯಲಕ್ಷ್ಮಿ ಅಕ್ಕ ನೀನು, ಭಾಗ್ಯಲಕ್ಷ್ಮಿ. ಸಾಕಮ್ಮ, ಮಾತಾಡ್ತಾನೆ ಅಂದರೆ ಹೊತ್ತು ನೆತ್ತಿ ಮೇಲೆ ಬಂದಿರೋದೇ ನಮಗೆ ಗೊತ್ತಾಗೋದಿಲ್ಲ. ನೋಡು, ನಿಮ್ಮ ಭಾವಂದರ ಬರುವ ಹೊತ್ತಾಯ್ತು. ನೀವು ಒಳಗಡೆ ಹೋಗಿ ಅಡುಗೆಯನ್ನು ಸಿದ್ಧತೆ ಮಾಡು. ಆಯ್ತಕ್ಕ, ಈಗಲೇ ಹೋಗಿ ಬೇಗ ಅಡುಗೆ ಮಾಡಿ. ಸರಿಮ್ಮ. ರತ್ನ, ಏ ರತ್ನ, ಅಯ್ಯೋ 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 ಅಯ್ಯೋ, ಏನ್ರಿ ಇದು? ಮನೆಗೆ ಇವತ್ತೇನು ವಿಶೇಷ ಅಂತಾನೆ ಗೊತ್ತಾಗ್ತಿಲ್ಲ. ನೋಡು, ಜೋಡೆತ್ತುಗಳು ಬಂದಿದೆ. ಅದು ಅಲ್ಲದೆ ನಮ್ಮ ಮಾವನ್ ಬೇರೆ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ಏನ್ರಿ ಸಮಾಚಾರ? ಸುರೇಶ್ ಮಾವ, ಆರಾಮಿದ್ದೀರಾ? ಹೌದು ರತ್ನ, ಇಂದು ಈ ಬಡವನ ಮನೆ ಬೆಳಗಲು ಬಂದ ನಂದ ದೀಪಗಳು ಈ ಜೋಡೆತ್ತುಗಳು. ಅಂದ್ರೇನ್ರಿ ನಿಮ್ಮ ಮಾತು? ಅಂದ್ರೆ ರತ್ನ, ಎರಗಟ್ಟೆ ಸಂತೆಯಲ್ಲಿ ಖರೀದಿ ಮಾಡಿಕೊಂಡು ಬಂದಿರುವೆ. ರತ್ನ, ಹಾಗೆ ಪೂಜೆ ಮಾಡಿಬಿಡಿ ನಮ್ಮ ಜೋಡೆತ್ತುಗಳಿಗೆ. ಆಯ್ತು ರೀ. ಬಿಸಿಲು ಮಳೆಯ ನೇಗಿಲ ಹಿಡಿದ ಹೊಲದಳು ಆಡುತ್ತಲ್ವ ಯೋಗಿಯ ನೋಡಲ್ಲಿ. ನೇಗಿಲ ಹಿಡಿದ ಹೊಲದಳು ಆಡುತ್ತವಳುವ ಯೋಗಿಯ ನೋಡಲ್ಲಿ. ಸಾಧನವು ಹಸ್ತಗೊನ್ನ ದುಡಿಯನ ತ್ಯಾಗಿ ಸೃಷ್ಟಿ ನಿಯಮದೊಳ ಇವನೇ ಹೋಗಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ನೀಗಿಲ ಹಿಡಿದ ಹೊಲದಳು ಆಡುತ್ತ ಉಳುವ ಯೋಗಿಯ ನೋಡಲ್ಲಿ. ನೀಗಿಲ ಹಿಡಿದ ಹೊಲದಳು ಆಡುತ್ತ ಉಳುವ ಯೋಗಿಯ ನೋಡಲ್ಲಿ. ಫಲವನ್ನು ವಯಸ್ಸಿನ ಸೇವೆಯ ಪೂಜೆ. ಹಾ ರತ್ನ, ಎತ್ತುಗಳನ್ನು ಹೊರಗಡೆ ಕಟ್ಟಿ ಬರುತ್ತೇನೆ. ಆಯ್ತು, ಹುಷಾರ್ರಿ. ಅಬ್ಬಾ ದೇವ ಮಾರುತೇಶ್ವರ, ಈ ಭೂಮಿಯನ್ನು ಸೆಳಿ ಬೀಜವನ್ನು ಒತ್ತಿ ಬೆಳೆಯಂತ ತೆಗೆಯುವಂಥ ಬಲಿಷ್ಠ ಶಾಲಿಯಾದ ಈ ಜೋಡು ಎತ್ತುಗಳ ಮೇಲೆ ಸದಾ ನಿನ್ನ ಕರುಣೆ ಇರಲಿಯಪ್ಪ, ಸದಾ ನಿನ್ನ ಕರುಣೆ ಇರಲಿ. ರತ್ನ, ಇನ್ನೂ ಪೂಜೆ ಮುಗಿದಿಲ್ಲವೇ? ಮುಗಿಸ್ತೀನಿ, ಆದಷ್ಟು ಎಂಡಿ ಬೆಳೆದು ಆಮೇಲೆ ಬರ್ರಿ ನೀವು. ಸರಿ, ಆಯ್ತು. ಸರಿ, ಬನ್ನಿ ರೀ.
ಯಾಕ್ರಿ ಏನಾಯ್ತು? ರತ್ನ, ಆ ದೇವರ ಹತ್ರ ಏನೆಂದು ಬೇಡಿಕೊಂಡೆ? ಇನ್ನೇನಂತ ಬೇಡ್ಕೊಳ್ಳರಿ, ಕಷ್ಟದಲ್ಲಿ ಬಳಲ್ತಿರುವರು ನಾವು. ಆದಷ್ಟು ಬೇಗ ಈ ನಮ್ಮ ಸುಖ ಸಂಸಾರವನ್ನು ಈ ಸಾಗರದಡಿಯಲ್ಲಿ ತೇಲು ಮುಳುಗ್ತಾ ಇದ್ದೀವಿ. ಆದಷ್ಟು ಬೇಗ ನಮಗೆ ಯಾವ ತೊಂದರೆ ಬರದಾಗೆ ದಡವನ್ನು ಮುಟ್ಟಿಸು ಅಂತ ನಾನು ಬೇಡ್ಕೊಂಡೆ. ಸುಖದ ಸಾಗರದಲ್ಲಿ? ಛೇ, ಏ ಹುಚ್ಚಿ, ನಮ್ಮನ್ನೆಲ್ಲಿ ಸುಖದ ಸಾಗರದಲ್ಲಿ ತೇಲಿಸಬೇಕು ಆ ತಂದೆ? ಯಾಕ್ರಿ, ಯಾಕೆ ಈ ಥರ ಮಾತಾಡ್ತಿದ್ದೀರಾ? ಮತ್ತೇನು ರತ್ನ, ದುಃಖದ ದವಡಿಯಲ್ಲಿ ದೂಡಿರುವ ಆ ದೇವಿ ನಮ್ಮನ್ನೆಲ್ಲಿ ಸುಖದ ಸಾಗರದಲ್ಲಿ ತೇಲಿಸಬೇಕು? ಹೇಳು ರತ್ನ, ಹೇಳು. ರೀ, ಆಗೆಲ್ಲ ಮಾತಾಡಬೇಡ್ರಿ. ಆ ದೇವರ ಮೇಲೆ ನನಗೆ ನಂಬಿಕೆ ಇದೆ. ಒಂದಿಲ್ಲ ಒಂದು ದಿನ ನಮ್ಮ ಬಾಳಿಗೆ ಬಂದೇ ಬರ್ತಾನೆ. ಈ ನಮ್ಮ ಬಾಳು ಬೆಳಕಾಗೆ ಆಗತ್ತನ್ನೋ ನಂಬಿಕೆ ನನಗಿದೆ ರೀ, ನನಗಿದೆ. ನಂಬಿಕೆ ಎಂದ ಪದಕ್ಕೆ ಅರ್ಥವಿಲ್ಲ ರತ್ನ ಇಂದಿನ ಈ ಸಮಾಜದಲ್ಲಿ. ಸ್ವಾಮಿ, ನಂಬಿ ಕೆಟ್ಟವರಿಲ್ಲ ರಂಗಯ್ಯನ, ನಂಬಿ ಕೆಟ್ಟವರಿಲ್ಲ ರಂಗಯ್ಯನ, ನಂಬದೆ ಕೆಟ್ಟವರು ಕೆಟ್ಟು ಹೋಗಲಿ ಬಿಡುವಂತ ದಾಸರು ಹೇಳಿದ ಮಾತು ತಮಗೆ ಗೊತ್ತಿರಬೇಕಲ್ಲವೇ? ರತ್ನ, ಅಂದು ಸತ್ಯವಂತರ ಕಾಲ, ಇಂದು ಅಸತ್ಯವಂತರ ಕಾಲ ರತ್ನ. ಅಂದು ಹೇಳಿದ ಮಾತು ಇಂದು ಈ ಸಮಾಜದಲ್ಲಿ ನಡೆಯಲಾರದು ರತ್ನ, ನಡೆಯಲಾರದು. ಇಲ್ಲ ಸ್ವಾಮಿ, ನೀವು ಮಾತಾಡುತ್ತಿರುವ ಮಾತು ಶುದ್ಧ ತಪ್ಪು. ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಯಾಕಂದ್ರೆ ಅದು ನಿಮ್ಮ ಮನಸ್ಸಿನ ಭಾವನೆ ಹೇಳ್ತಾ ಇದೆ ಅಷ್ಟೇ. ಈ ನಿಮ್ಮ ಮನಸ್ಸಿನ ಭಾವನೆ ಅಂತ ನಡ್ಕೊಂಡು ಹೋಗಿದ್ರೆ ಕಾಲ ಕಾಲಕ್ಕೆ ಮಳೆ ಆಗ್ತಿರ್ಲಿಲ್ಲ, ಬೆಳೆನೂ ಬರ್ತಾ ಇರಲಿಲ್ಲ, ಈ ಭೂಮಿ ಮೇಲೆ ಜೀವಂತವಾಗಿ ರೈತ ಬದುಕ್ತಾನೂ ಇರಲಿ. ರತ್ನ, ಎಷ್ಟೊಂದು ಅಡಕವಾಗಿದೆ ಈ ನಿನ್ನ ಅಂತರಾಳದಲ್ಲಿ. ಯಾವಾಗಾಯ್ತು ಗೊತ್ತಾ? ಎಂದು ನಿಮ್ಮನ್ನ ಕೈ ಹಿಡಿದು ಈ ಮನೆಗೆ ಬಂದು ಅಂದೇ ನಾನು ಬದಲಾದೆ. ಇದಕ್ಕೆಲ್ಲ ತಮ್ಮದೇ ಪ್ರಭಾವ ಸ್ವಾಮಿ. ರತ್ನ, ಓಹೋ, ಹಾಗೇನೋ, ಅರ್ಥವಾಯ್ತು ಅರ್ಥವಾಯ್ತು ಮಹಾರಾಣಿಯವರೇ. ಏನ್ರಿ ನೀವು ಮಹಾರಾಣಿ ಅಂತ ಯಾಕಂತೀನಂತ ನನಗೆ ಗೊತ್ತು. ನೋಡಿ ನೋಡಿ, ಊಟ ಟೈಮ್ ಆಯ್ತು, ಬನ್ನಿ ಮೊದಲು ಊಟ ಮಾಡಿದ್ರೆ. ನಿಲ್ಲೇ ನನ್ನ ನಲ್ಲೇ, ಎಲ್ಲಿ ಹೋಗುವ? ಹಾಗೆ ಹೋಗುವೆಯ? ಹೋಗಿ ಅಪ್ಪ, ನೀವು ಈ ಥರ ಎಲ್ಲ ಮಾಡಿದ್ರೆ ನಂಗೆ ನಾಚಿಕೆ ಆಗುತ್ತೆ ಅಷ್ಟೇ. ರತ್ನ, ಇದೇ ಈ ಸುಂದರ ಸಮಯದಲ್ಲಿ ಒಂದು ಇಂಪಾದ ಗೀತೆ ಈ ನಿನ್ನ ಸಿರಿಕಂಠದಿಂದ ಹೊರಹೊಮ್ಮಲಿ. ಗೊತ್ತಿತ್ತು ರೀ, ನೀವು ಇದೇ ಮಾತು ಕೇಳ್ತೀರ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ನೋಡಿ, ಇಲ್ಲಿವರೆಗೂ ನಿಮ್ಮ ಆಸೆನೆ ಪೂರೈಸ್ಕೊಂಡು ಬಂದಿದ್ದೀನಿ ಅಂದಮೇಲೆ ನಾನು ನಿಮ್ಮ ಆಸೆಯನ್ನು ಈಡೇರಿಸ್ತಾ ಇರ್ತೀನ. ನನಗಾಗಿ ನೀವು, ನಿಮಗಾಗಿ ನಾವು. ಎಷ್ಟು ಆಗಲಿ ನಮ್ಮ ಅರ್ಧಾಂಗಿನೇ ಅಲ್ಲವೇ? ಬೆಲ ಚಪ್ಪರಿಸೋ ಮನಸ್ಸಾಗಿದೆ. ಹಸಿರೂರ ಬೀದಿಯಲ್ಲಿ ಹೂ ಚೆಲ್ಲುವೆ. ಜಿಂಗಲೆ ಮಿಂಚು ಬೆಳ್ಳಿ ಬೆಟ್ಟೋಲೆ ಮುಟ್ಟು ಮುತ್ತಿನ ಬಾರಿ
ನಂಗೆ ಹೊತ್ತು ತಂದೋಳಿ ನನ್ನೊಡತಿ ಮೆಚ್ಚಿದರೆ ಬಾಳಂದವೇ ಕನ್ನಡತಿ ಬಾಯ್ದೆರಿಯೇ ಶ್ರೀಗಂಧವೇ ನನ್ನ ಅರಗಿರಿಯ ಸರಗಲ್ಲಿ ನಾಡಗಿ ಮುತ್ತಾಡುವೆ ರೀ ಈಗಲಾದ್ರೂ ಊಟಕ್ಕೆ ಬರ್ತೀರೋ ಏನು ಹೀಗೆ ನಿಂದಿರ್ತೀರಾ? ಗಡ 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 ನಡಗಿಸು ರುದ್ರ ಅಣ್ಣ ಅತ್ತಿಗೆ ತಮ್ಮ ಸಹೋದರ ಈಗ ಬಂದೇನಪ್ಪ? ಹೌದು ಅಣ್ಣ, ಈಗ ತಾನೇ ಬಂದೆ. ಮೈದಿನ ಹೋಗಪ್ಪ, ಆ ದೇವರಿಗೆ ನಮಸ್ಕಾರ ಮಾಡಿ ಆ ದೇವರ ಆಶೀರ್ವಾದ ಪಡೆದುಕೋ. ಆಯ್ತು ಅತ್ತಿಗೆ. ಅಣ್ಣ ಅತ್ತಿಗೆ ಆಶೀರ್ವದಿಸಿ. ಎದ್ದೇಳು ಸಹೋದರ, ಎದ್ದೇಳು. ನೀನು ಈ ಗಂಡು ಮೆಟ್ಟಿನ ನಾಡಿನಲ್ಲಿ ವೀರರೆಂತ ಬಾಳಬೇಕೆನ್ನುವುದೇ ನನ್ನ ಬಲವಾದ ಆಶೀರ್ವಾದ. ಅತ್ತಿಗೆ ಆಶೀರ್ವದಿಸಿ. ಎದ್ದೇಳು ಮೈದಿನ, ನೀನು 100 ವರ್ಷ ಚೆನ್ನಾಗಿ ಬಾಳ್ಬೇಕು. ಅಷ್ಟೇ ಅಲ್ಲಪ್ಪ, ಯಾವ ಕೆಟ್ಟ ಸ್ತ್ರೀಯರ ಕಣ್ಣು ಕೂಡ ನಿನ್ ಮೇಲೆ ಬೀಳಬಾರ್ದು ಅನ್ನೋದೇ ನನ್ನ ಅಣ್ಣ ಅತ್ತಿಗೆ, ನಿಮ್ಮಿಬ್ಬರ ಆಶೀರ್ವಾದ ನನ್ನ ಮಸ್ತಕದ ಮೇಲಿರುವಾಗ ಯಾರ ಭಯವಿಲ್ಲ ಈ ಕಂಠೀರವನಿಗೆ. ತಮ್ಮ ಸಹೋದರ, ನಿನ್ನೆ ನೌಕರಿಗೆ ಹೋದ ವಿಷಯ ಏನಾಯ್ತಪ್ಪ? ನೌಕರಿ ಅಣ್ಣ, ಋಣ ಇದ್ದರೆ ಬೆಟ್ಟದ ತುದಿಯಲ್ಲಿರುವ ಹಣ್ಣು ಕೂಡ ನಮ್ಮ ಪಾಲಾಗುತ್ತದೆ. ಋಣ ಇಲ್ಲದೆ ಹೋದರೆ ಅಂಗೈಯಲ್ಲಿರುವ ಹಣ್ಣು ಮತ್ತೊಬ್ಬರ ಪಾಲಾಗುತ್ತದೆ. ಅಣ್ಣ, ನೌಕರಿ ನಮ್ಮಂತ ಬಡವರ ಮಕ್ಕಳಿಗೆ ಎಲ್ಲಿ ಸಿಗುತ್ತದೆ ಅಣ್ಣ? ನೌಕರಿ ಸಿಗುವುದು ಶ್ರೀಮಂತ ರಾಜಕಾರಣಿ ಮಕ್ಕಳಿಗೆ ಮಾತ್ರ ನೌಕರಿ ದೊರೆಯುತ್ತದೆ. ಅದಕ್ಕೆ ಅಣ್ಣ, ನೌಕರಿ ಅನ್ನುವ ನಾನುಡಿಗೆ ನೀರೆರಿಸಿ ಬಂದಿದ್ದೇನಣ್ಣ, ನೀರೆರಿಸಿ ಬಂದಿದ್ದೇನೆ. ಕಂಟಿ, ಏನ್ ಹೇಳ್ತಾ ಇದೆಯಪ್ಪ ನೀನು? ಅತ್ತಿಗೆ, ನೌಕರಿ ಮಾಡಬೇಕಾದರೆ 10 ಲಕ್ಷ ಹಣ ಲಂಚದ ರೂಪದಲ್ಲಿ ಕೇಳಿದರು. ಅದಕ್ಕೆ ನೌಕರಿ ಬೇಡವೆಂದು ಬಿಟ್ಟು ಬಂದಿದ್ದೇನೆ ಅತ್ತಿಗೆ, ಬಿಟ್ಟು ಬಂದಿದ್ದೇನೆ. ತಮ್ಮ ಸಹೋದರ, ಮುಂದೆ ಏನು ಮಾಡ್ಬೇಕಂತ ಮಾಡಿರಿವಪ್ಪ? ಅಣ್ಣ, ಇದ್ದೇ ಇದೆ ಅಲ್ಲಣ್ಣ, ನಮ್ಮ ಹೊಲದಲ್ಲಿ ಉತ್ತಿ ಬಿತ್ತಿ ಬೆಳೆ ತೆಗೆದು ಒಬ್ಬ ಒಳ್ಳೆಯ ಕೃಷಿಕ ಎನಿಸಿಕೊಳ್ಳಬೇಕೆಂದು ನಿರ್ಧಾರ ಮಾಡಿದ್ದೇನೆ. ಹಂಗೇನು ಕಂಟಿ, ನೀ ಹೇಳೋ ಮಾತು? ನಿಮ್ಮ ಅಣ್ಣನ ತರ ನೀನು ಹೊಲದಲ್ಲೇ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದೀಯಾ? ಅತ್ತಿಗೆ, ನಮ್ಮ ಜಮೀನಿನಲ್ಲಿ ದುಡಿದರೆ ತಪ್ಪೇನಿದೆ ಅತ್ತಿಗೆ, ತಪ್ಪೇನಿದೆ? ತಪ್ಪೇನಿಲ್ಲಪ್ಪ, ತಪ್ಪೇನಿಲ್ಲ. ನಿನ್ನತ್ತಿಗೆ ನಾನು 25 ವರ್ಷ ಒಪ್ಪತ್ತು ತಿಂದು ನಿನ್ನನ್ನು ಶಾಲೆ ಕಲಿಸಿದ್ದೇವೆ. ನೀನೊಬ್ಬ ಒಳ್ಳೆಯ ಅಧಿಕಾರಿಯಾಗಬೇಕೆಂದು ಖಂಡಿತ ಈ ನನ್ನ ಅಣ್ಣ, ಸರ್ಕಾರಿ ಅಧಿಕಾರಿಗಳ ಕೈಯಾಳಾಗಿ ಕೆಲಸ ಮಾಡುವುದಕ್ಕಿಂತ ನಮ್ಮ ಜಮೀನಿನಲ್ಲಿ ದುಡಿದರೆ
ಇಲ್ಲಿ ನಾವೇ ಆಳು, ನಾವೇ ಅರಸರು. ಅದಕ್ಕೆ ಹಿರಿಯರು ಹೇಳಿದ್ದಾರೆ, ಆಳಾಗಿ ದುಡಿ ಅರಸನಾಗಿ ಉಣ್ಣು ಎಂದು. ತಮ್ಮ, ಸರಕಾರಿ ಕೆಲಸಕ್ಕೆ ಸಿಕ್ಕರೆ ಮಳೆ ಇಲ್ಲದೆ ಬೆಳೆ ಬಂದಂತೆ. ಅಣ್ಣ, ಅದೇ ಸರ್ಕಾರಿ ಅಧಿಕಾರಿಗಳು ಒಬ್ಬ ರೈತ ತನ್ನ ಹೊಲದಲ್ಲಿ ಮಳೆ ಚಳಿ ಬಿಸಿಲು ಲೆಕ್ಕಿಸದೆ ತನ್ನ ದೇಹದ ಬೆವರಿನ ಹನಿ ಈ ಭೂಮಂಡಲಿಗೆ ಹರಿಸಿ ವ್ಯಕ್ತಿ ಬೆಳೆ ಬಂದ ಮೇಲೆ ಸಮಸ್ತ ಸರ್ಕಾರಿ ಅಧಿಕಾರಿಗಳಿಗೆ ತಿನ್ನಲು ಅನ್ನ ಇಲ್ಲವಾದರೆ ಮಣ್ಣು ತಿನ್ನಬೇಕಾಗುತ್ತೆ. ಅದಕ್ಕೆ ಹಿರಿಯರು ಹೇಳಿದ ಮಾತು, ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ಅಷ್ಟೇ ಏಕನ್ನ, ರೈತನ ಹಸಿರು ದೇಶದ ಉಸಿರು, ರೈತನೇ ಈ ದೇಶದ ಬೆನ್ನೆಲುಬು, ರೈತನೇ ಈ ರಾಷ್ಟ್ರದ ಸಂಪತ್ತು ಎಂದು ಕೂಗಿ ಕೂಗಿ ಹೇಳುತ್ತದೆ ಈ ಸಮಾಜ. ತಮ್ಮ ಸಹೋದರ, ನೀ ಆಡುವ ಮಾತು ಕೇಳಿ ನನಗೆ ತುಂಬಾ ಸಂತೋಷವಾಯ್ತಪ್ಪ, ಸಂತೋಷ. ಸರಿಪ್ಪ, ನಿನ್ನ ಮನಸ್ಸಲ್ಲಿ ಏನಿದೆಯೋ ಹಾಗೆ ಮಾಡು. ನಿನ್ನ ಆಸೆಗೆ ನಾವು ಯಾವತ್ತೂ ಅಡ್ಡ ಬರಲ್ಲ. ಸರಿ, ನೀನು ಸ್ನಾನ ಮಾಡ್ಕೊಂಬಾ, ಎಲ್ಲ ಸೇರಿ ಊಟ ಮಾಡೋಣಂತೆ. ಆಯ್ತು ಅತ್ತಿಗೆ, ಎಲ್ಲರೂ ಸೇರಿಕೊಂಡು ಊಟ ಮಾಡೋಣ. ಹಾ, ನನ್ನ ತಮ್ಮ ರವಿ ಇನ್ನೂ ಬಂದಿಲ್ಲವೇ? ಇಷ್ಟೊತ್ತಿಗೆ ಬರಬೇಕಾಗಿತ್ತು. ಕಂಟಿ, ಅಲ್ಲಿ ನೋಡು, ನೆನಪಿದ್ರಾಗೆ ರವಿ ಬಂದೇ ಬಿಟ್ಟ. ಗಂಟೆ ಅಣ್ಣ ಬಂದು ತುಂಬಾ ಹೊತ್ತಾಯ್ತಾ? ಹೌದು ರವಿ, ಬಂದು ಬಹಳ ಹೊತ್ತಾಯ್ತು. ಹಾ, ಹೇಗೆ ನಡೆದಿದೆ ನಿನ್ನ ವಿದ್ಯಾಭ್ಯಾಸ? ಅಣ್ಣ, ನನ್ನ ಅಭ್ಯಾಸ ತುಂಬಾ ಚೆನ್ನಾಗಿ ನಡೆದಿದೆ. ಅಣ್ಣ, ಇದೇನಿದು ನಿನ್ನ ವೇಷ? ಕೈಯಲ್ಲಿ ಕೊಡಲಿ, ನೇರು ಶರ್ಟ್, ಅಂಗಿ ದೋತ್ರ. ತಮ್ಮ, ಈ ವಿಷಯದ ವಿಚಾರವನ್ನು ನಿನಗೆ ಎಲ್ಲವನ್ನು ಆಮೇಲೆ ತಿಳಿಸಿ ಹೇಳುತ್ತೇನೆ. ನೇತ್ರ, ತಂಗಿ ನೇತ್ರ, ಬಾರಮ್ಮ ಇಲ್ಲಿ. ಅಕ್ಕ, ಯಾಕಕ್ಕ ಕೂಗಿ ಕರೆದ್ರಿ? ಕಂಟಿಮವ್ವ, ಯಾವಾಗ ಬಂದ್ರಿ ನೀವು? ಬಂದು ಬಹಳ ಹೊತ್ತಾಯ್ತು ನೇತ್ರ. ರತ್ನ, ಬೇಗ ಅಡಿಗೆ ಸಿದ್ಧತೆ ಮಾಡು, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಆಯ್ತು ರೀ, ಈ ಸದ್ಯಲೇ ಸಿದ್ಧತೆ ಮಾಡ್ತೀನಿ. ನೇತ್ರ, ನಡಿ, ಅಡಿಗೆ ಸಿದ್ಧತೆ ಮಾಡಿ. ಅತ್ತಿಗೆಮ್ಮ, ಬಾರಮ್ಮ ಇಲ್ಲಿ. ಊಟ ಮಾಡುವುದಕ್ಕಿಂತ ಮುಂಚೆ ಈ ನಿಮ್ಮ ಮಧುರ ಕಂಠದಿಂದ ಒಂದು ಇಂಪಾದ ಹಾಡು ಕೇಳುವ ಆಸೆ ಅತ್ತಿಗೆ. ಏನು, ನಿನಗೂ ಆಡ್ಬೇಕೇನು? ಅಬ್ಬಾ, ಅಣ್ಣ ತಮ್ಮ ಸರಿ ಇದ್ದೀರಾ. ಈಗ ತಾನೇ ಅಣ್ಣಂದು ಮುಗೀತು, ಈಗ ತಮ್ಮಂದು ಬೇರೆ ಹಾಡು. ಆಯ್ತಪ್ಪ, ನಿಮ್ಮ ಇಷ್ಟದಂತೆಯೇ ಆಗಲಿ. ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ. ಚುಕ್ಕಿ 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 ತಾರೆಗಳ ತೋಟವೇ, ಸಿಹಿ ಹಕ್ಕಿ ಗೂಡಿನಲ್ಲಿ ಕೈತುತ್ತಿನ ಊಟವೇ. ಪ್ರೀತಿನೇ ನಮ್ಮ ಆಸ್ತಿ, ಅದು ಕೋಟಿಗಿಂತ ಜಾಸ್ತಿ, ಮನಸ್ಸಲ್ಲಿ ಬೇರಾಗದು. ವಾತ್ಸಲ್ಯ ಅಣ್ಣ ಬಂದೆ, ನಮಗೆಲ್ಲಿ ಹಿಂದೆ ಬಂದೆ, ದೂರನೇ ಬರ್ಬೇಕೇನೋ. ದ್ವೇಷಕ್ಕೆ ಜಾಗ ಇಲ್ಲ, ಸ್ವಾರ್ಥಕ್ಕೆ ಲಾಭವಿಲ್ಲ, ದೇಹನೇ ಎದೆಗೂಡಲಿ. ಮಮತೆಯ ಒಡವೆ ನಮಗೆ, ಸಿಂಹಾಸನದಂತೆ ನಮಗೆ, ಅನುರಾಗದ ತವರೂರಿದು.
ಬಂಧವಿದೆ ಅನುಬಂಧವಿದೆ ನಮ್ಮ ನೆರಳಲ್ಲಿ ಅಂದವಿದೆ ಆನಂದವಿದೆ ನಮ್ಮಿ ಕರುಳಲ್ಲಿ ಸ್ವರ್ಗಕ್ಕೆ ಎಲಿ ಹಾಕೋ ಲೋಕಕ್ಕೆ ತಿಳಿಯಬೇಕು ಈ ಪ್ರೇಮ ಸಂಬಂಧ ಚುಕ್ಕಿ 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 ತಾರೆಗಳ ಓಟವೇ ಸಿಹಿ ಹನಿ ಗೂಡಿನಲ್ಲಿ ಕೈ ತುತ್ತಿನ ಓಟವೇ ಸರಿ, ನಿಮ್ಮ ಆಸೆ ಅಂತ ಹಾಡಿದ್ದಾಯ್ತಲ್ಲ, ಈಗಾದ್ರೂ ಊಟಕ್ಕೆ ಬರ್ತೀರಾ? ಆಯ್ತು ಅತ್ತಿಗೆ. ಸರಿ ಬನ್ನಿ. ನಿನಗೆ ಇಷ್ಟವಾದ ಸ್ವೀಟ್ ತಂದಿದ್ದೇನೆ. ಮಾವ, ಅಂಥದ್ದೇನು ತಂದಿರ ನೋಡ್ನು. ಆ ನೇತ್ರ, ನಾನೇ ನನ್ನ ಕೈಯಾರ ತಿನ್ನಿಸುವೆ. ಆಯ್ತು ಮಾವ. ಮಾವ, ಸಿಹಿಯನ್ನ ತಿನ್ಸಿದ್ರ, ಸಿಹಿಯಾದ ಹಾಡನ್ನ ಹಾಡಬಾರ್ದು? ಓಕೆ ಆಯ್ತು, ನಿನ್ನೆಷ್ಟಂತೆ ಆಗಲಿ.
la 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 ಮಾವ ಬನ್ನಿ, ಹಾಗಾದ್ರೆ ಅಕ್ಕ ಬಿಸಿ ಬಿಸಿ ಅಡುಗೆ ಮಾಡಿದ್ರೆ ಊಟ ಮಾಡುವ. ಸರಿ ಆಯ್ತು ನೇತ್ರ. ಶಂಕರ ಶಿವ ಶಂಕರ ಮುಚ್ಚಿದ ಮೇಲೆ ತಗ ಬಿಟ್ಟ ನೋಡು ಮೂರ್ತ ಕಂಡ ಶಂಕರ ಶಿವ ಶಂಕರ ಮನೆ ಬಂದವರೆಲ್ಲ ನಂಬರ್ ಒನ್ ಅಂತಾರೆ, ಇಲ್ಲಿಗೆ ನಂಬರ್ ಒನ್ ಅಂತಾರೆ. ನೀ ಹೇಳಿ ಕೊಲೆಗಾರ ನಾನೇ ನಾನೇ ಅಂದವನು ಅವನೇ ತಾನೇ ಹೇಳಿ ನೀ ಹೇಳಿ. जन ओ जन जना प्यारे बड़ा तुम हो तुम ही तुम्हें सनम मेरे हमरा तुम हो तुम ही तुम्हें सनम मेरे हमरा भूल न जाना दूर न जाना ओ जन जना प्यारे बड़ा तुम हो तुम ही तुम्हें सनम मेरे हमरा तुम हो तुम ही तुम्हें सनम मेरे हमरा. तमाम ढाई देखते सलाम सलाम ಗುಡುಗು ಸಿಡಿಲುಗಳ ಆರ್ಭಟಕ್ಕೆ ಅವ್ರು ಮೋಡಬೇಕಾರಕ್ಕೆ ಬೆಂದು ಬೆಂಟಾಗಲೇಬೇಕು ಈ ಊರಿನ ಬಡ ಬಿಕಾರಿಗಳು. ಅದರಂತೆ ಈ ಊರಿನ ಬಡ ಬಿಕಾರಿಯಾದ ಎಲ್ಲ ಧನ್ರಾಜ್ ಅವನ ತಮ್ಮ ಕಂಠೀರವ ನಿಂತ ಸಮಯದಲ್ಲಿ ತಾಯಿ ಗರ್ಭದಲ್ಲಿ ಕುಳಿತ ಕೂಸು ಒಂದು ಕೈಯಿಂದ ತನ್ನ ಬಾಯನ್ನು ಮುಚ್ಚೆ ಇನ್ನೊಂದು ಕೈಯಿಂದ ತನ್ನ ತಾಯಿಯ ಬಾಯನ್ನು ಮುಚ್ಚೆ ಅಂತಿರುವಾಗ ನನಗೆ ಎದುರಾಗಿ ನಿಂತಿರುವನೇ ನನ್ನ ಕಡುವೈರಿ ಕ್ರಾಂತಿ.
ಯಾರೋ ನೀನು ನನ್ನ ಆಸ್ಥಾನಕ್ಕೆ ಬಂದು ನನಗೆ ಹೆಸರಿಟ್ಟು ಕರೆಯುವ ವ್ಯಕ್ತಿ ಯಾರೇ ನೀನು? ನಾನೇ ವಿಶ್ವಕಂಠ, ಈ ಊರಿನ ಗಬ್ಬ ಶ್ರೀಮಂತ ಧನರಾಜ್ ಅಂತ ನನ್ನ ಹೆಸರು. ಧನರಾಜ್, ಮೊದಲು ಇಲ್ಲಿಗೆ ಬಂದ ವಿಷಯ ಏನೆಂದು ಹೇಳು. ನೋಡು ವಿಶ್ವಕಂಠ, ನಿನ್ನಿಂದ ಒಂದು ಹೆಸರು ಉಳಬೇಕು. ಹೆಣ ಮಾಡುವುದೆಂದರೆ ಒಂದು ಹಣ್ಣು ತಿಂದು ತೆಗೆದಷ್ಟೇ ಸಂತೋಷ ನನಗೆ. ನನ್ನದೊಂದು ಕಂಡೀಷನ್, ಅದೇವ ಕಂಡೀಷನ್ ವಿಶ್ವಕಂಠ? ಅದಕ್ಕೆ ನಾನು ಒಪ್ಪುವೆ. ನನ್ನದೇ ಆದ ಒಂದು ರೂಲ್ಸ್ ಇದೆ. ಅದ್ಯಾವ ರೂಲ್ಸ್? ಕಣ್ಣು ತೆಗೆದರೆ 2 ಲಕ್ಷ, ಕೈ ಕಾಲು ಕತ್ತರಿಸಿದರೆ 5 ಲಕ್ಷ, ಇನ್ನು ಅವನ ತಲೆ ತೆಗೆದರೆ 10 ಲಕ್ಷ. ಏನಂತೀಯ? ಹಣದ ಹೊರ ಹರಿದರೂ ಚಿಂತೆ ಇಲ್ಲ, ಆದರೆ ಅವನ ಹೆಣ ಮಾತ್ರ ಉಳಬೇಕು ವಿಶ್ವಕಂಠ. ಹಣದ ಹೊಳೆ ಹಣಕ್ಕಾಗಿ ಹಣದೊಟ್ಟು ಹಣ ಉಳಿಸಿ ಹಣದ ಮೇಲೆ ಹೆಚ್ಚು ಹಾಕುವಂತಗ ಈ ಕ್ರಾಂತಿ ಕಿಲ್ಲರ್ ಎಂದೇ ಬಿರುದು ಪಡೆಯುತ್ತಾನೆ ಈ ವಿಶ್ವಕಂಠ. ಓಕೆ ವಿಶ್ವಕಂಠ, ತೆಗೆದುಕೋ ಅಡ್ವಾನ್ಸ್ 1 ಲಕ್ಷ ಹಣವನ್ನು. ಇನ್ನು ಮಿಕ್ಕಿದ ಹಣವನ್ನು ಕಾರ್ಯ ಮುಗಿದ ಮೇಲೆ ನಿನಗೆ ತಲುಪಿಸುತ್ತೇನೆ. ಧನರಾಜ್, ಕೊಟ್ಟ ಮಾತು ತಪ್ಪಿದರೆ ಕೈಯಲ್ಲಿರುವುದು ಮಚ್ಚು, ನಿನ್ನ ದೇಹವಾಗುವುದು ನೊಚ್ಚು ನೊಚ್ಚು. ಕೊನೆಗೆ ಹಚ್ಚುವೆ ನಿನ್ನ ಅಸ್ಥಿ ಪಂಜರಕ್ಕೆ ಕೆಚ್ಚು. ಓಕೆ ವಿಶ್ವಕಂಠ, ಹಣದ ಬಗ್ಗೆ ನೀನೇನು ಚಿಂತಿಸಬೇಡ. ಕಾರ್ಯ ಮುಗಿದ ಮೇಲೆ ನಿನಗೆ ಮಿಕ್ಕಿದ ಹಣವನ್ನು ತಲುಪಿಸುತ್ತೇನೆ. ವಿಶ್ವಕಂಠ, ಅವನು ಹುಬ್ಬಳ್ಳಿಯ ಕಿತ್ತೂರು ಚೆನ್ನಮ್ಮ ಸರ್ಕಲ್ನ ಕಾಮತ್ ಹೋಟೆಲ್ನಲ್ಲಿ ಉಳಿದುಕೊಂಡಿರೋನು. ಇದು ಅವನ ಭಾವಚಿತ್ರ. ಬಟ್ ಅವನ ಹೆಣ ಉಳಿಸುವುದು ಮಾತ್ರ ಮೆಸ್ಸಾಗಬಾರದು ವಿಶ್ವಕಂಠ. ನಾನಿನ್ನು ಬರುತ್ತೇನೆ. ಸಾವಿನ ಸಂದೇಶ. ಹೋಗು ಹೋಗು ಧನರಾಜ್, ಹೋಗು. ಕೊಟ್ಟ ಮಾತು ಇಟ್ಟ ಗುರಿ ತಪ್ಪಿದ್ದು ನನ್ನ ಜಿಂದಗಿಲೇ ಇಲ್ಲ. ಬಟ್ ಅಂದು ಅರ್ಜುನ ಬೀಸಿದ ಬಾಣ, ಇಂದು ಈ ವಿಶ್ವಕಂಠ ಬೀಸಿದ ಮಚ್ಚು ಅದೆಂದಿಗೂ ಮಿಸ್ ಆಗೋದೇ ಇಲ್ಲ. ಈ ವಿಶ್ವಕಂಠ ಬರ್ಬೇಕಾದ್ರೆ ತಲವಾರ್ ತರ್ತಾನೆ, ಹೋಗ್ಬೇಕಾದ್ರೆ ಶತ್ರುವಿನ ತಲೆ ಹೋಯ್ತಾನೆ. ದಟ್ ಈಸ್ ಕಂಠ, ವಿಶ್ವಕಂಠ.
ದೊಡ್ಡ ದೊಡ್ಡ ರಾಜಕಾರಗಳನ್ನು ನಿನ್ನ ಕೈಗೊಂಬೆ ಅಂತೆ ತಾಳಕ್ಕೆ ತಕ್ಕಂತೆ ಕುಡಿಸಿ ಹಣದ ಚಮತ್ಕಾರದ ನಾನೇ ಅಗರ್ಭ ಶ್ರೀಮಂತನೆಂದು ಸಕ್ಕಿನಿಂದ ಸಿಕ್ಕಂತೆ ಮೆರೆಯುತ್ತಿರುವೆಯ ಆದರದ ಸೂರ್ಯ ಮನೆ ನಿನ್ನ ಸಿರಿತನದ ಸಕ್ಕಿಗೆ ತಕ್ಕ ಉತ್ತರಿಸಲು ಸಮಯ ಸಾಲಿಸಿ ಸಿದ್ಧನಾಗಿ ಬಂದಿದ್ದಾನೆ ಈ ವಿಷಕಾರಿ ವಿರಾಜ. ಈ ಸಮಯದಲ್ಲಿ ಈ ಸುಂದರವಾದ ಸಮಾಜದಲ್ಲಿ ಈ ಸಮಾಜದಲ್ಲಿ ಸುಂದರವಾಗಿದ್ದ ನನ್ನ ಸಂಸಾರವನ್ನು ಚಿತ್ರ ಮಾಡಿದೆ. ನನ್ನ ಮನೆತನಕ್ಕೆ ಮಾಡಿದ ಮೋಸದ ಛಾಯೆ ಸದಾ ಹಚ್ಚು ಹಸಿರಂತೆ ಕಂಗೊಳಿಸುತ್ತಿದೆ. ಅದರ ಸೇರಿಗಾಗಿ ಎಂದು ನಿನ್ನ ಆಪ್ತ ಮಿತ್ರನಾಗಿ ಬಂದು ನಿನ್ನ ಮನೆಗೆ